ಗಾಯ್ಸ್, ತುಂಬ ದಿನ ಆಯಿತು ವಿಡಿಯೋಸು ಏನು ಅಪ್ಲೋಡ್ ಮಾಡ್ತಿಲ್ಲ ನಾವು ಯೂಟ್ಯೂಬಿಗೆ. ಬಿಕಾಸ್ ಅವಳು ಜಾಬಿಗೆ ಹೋಗ್ತಿದ್ದಾಳೆ. ಅವಳು ಅಂದರೆ ಅಜ್ಜಿ ಜಾಬಿಗೆ ಹೋಗ್ತಿದ್ದಾಳೆ. ನನಗೆ ನನ್ನ ಮನೆಯದು ಕೆಲಸವೇ ಜಾಸ್ತಿ ಆಗ್ತಾ ಉಂಟು. ಸೊ ಮಾಡಿಟ್ಟ ವಿಡಿಯೋ ತುಂಬ ಉಂಟು, ಅದನ್ನು ಎಡಿಟ್ ಮಾಡಿ ಹಾಕುವಷ್ಟು ನಮಗಿಬ್ಬರಿಗೂ ಸಹ ಟೈಮ್ ಇಲ್ಲ. ಅದಕ್ಕೆ ಎಲ್ಲ ವೀಡಿಯೋಸು ಯೂಟ್ಯೂಬಲ್ಲಿ ಸ್ಟಾಪ್ ಆಗಿ ಹೋಗಿದೆ. ಅದಕ್ಕೆ ನಾನೇ ಇವತ್ತು ಮಾಡುವ, ಏನಾದರೂ ವೀಡಿಯೋಸ್ ಏನಾದರೂ ಮಾಡುವ ಅಂತ ಹೇಳ್ಕೊಂಡು, ಅಂದರೆ ಅವಳನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ವೀಡಿಯೋಸ್ ಹಾಗೆ ಸ್ಟಾಪ್ ಆಗಿ ಹೋಗ್ತದೆ. ತುಂಬ ಜನ ಹೇಳಿದರು. ನಾನಂದರೆ ಮೊನ್ನೆ ವಾಟ್ಸಪ್ಪಲ್ಲಿ ಒಂದು ಬ್ರೆಡ್ ಪುಡ್ಡಿಂಗ್ ಇದ್ದು ಸ್ಟೇಟಸ್ ಹಾಕಿದ್ದೆ. ಸೊ ತುಂಬ ಜನ ಕೇಳಿದರು ಅದು ಹೇಗೆ ಮಾಡೋದು ಅಂತ ಹೇಳಿ. ನಾನು ಅದಕ್ಕೆ ಹೇಳಿದೆ ಯೂಟ್ಯೂಬಿಗೆ ವಿಡಿಯೋ ಬರ್ತದೆ ಆಗ ನೋಡಿ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರ ನಾನೀಗ ಪುನಃ ಬ್ರೆಡ್ ಪುಡ್ಡಿಂಗ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೇನೆ. ಅದಕ್ಕೆಲ್ಲ ಎಂತೆಲ್ಲ ಐಟಮ್ ಬೇಕು ಅಂತ ಹೇಳಿ ನೋಡುವ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ಫಸ್ಟಿಗೆ ಬ್ರೆಡ್ ತಗೊಳ್ಳುವ. ಇದ್ರದ್ದು ಸೈಡೆಲ್ಲ ಬ್ರೌನ್ ಇದ್ದದ್ದು ಕಟ್ ಮಾಡ್ಕೊಂಡಿದ್ದೇನೆ ನಾನು. ಅದ ನಂತರ ಬಾದಾಮನ್ನು ಸ್ಮಾಲ್ ಪೀಸಸ್ ಮಾಡಿದ್ದೇನೆ. ಮತ್ತು ಕಸ್ಟರ್ಡ್ ಪೌಡರ್, 1 ಪ್ಯಾಕ್ ಮಿಲ್ಕ್, ಮತ್ತು ಇದು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮನ್ನು ನಾನು ಮಿಕ್ಸ್ ಮಾಡಿ ಇಟ್ಟದ್ದು. ಇದು ಕರೆಕ್ಟ್ ಮಿಕ್ಸ್ ಆಗಬೇಕು, ಗಂಟು ಇರಬಾರ್ದು, ಆಯಿತಾ. ಈಗ ಒಂದು ಬೌಲಿಗೆ ಸ್ವಲ್ಪ ಮಿಲ್ಕ್ ಹಾಕ್ತೇನೆ ಮತ್ತು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿ ಸ್ಲರಿ ಮಾಡ್ತೇನೆ. ಅದು ಕರೆಕ್ಟು ಮಿಕ್ಸ್ ಆಗಬೇಕು, ಗಂಟು ಇದು ಸಹ ಇರಬಾರ್ದು. ಇದು ಸ್ವಲ್ಪ ನಿಮಗೆ ಕ್ವಾಂಟಿಟಿ, ನಿಮಗೆ ಎಷ್ಟು ಬೇಕೋ ಅಷ್ಟು, ಹಾಲು ಎಷ್ಟು ಇಡ್ತೀರ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಕಸ್ಟರ್ಡ್ ಪೌಡರು ಅಂದರೆ ಸ್ವಲ್ಪ ತಿಕ್ ಬರಬೇಕಲ್ಲ, ಇದನ್ನು ಕರೆಕ್ಟ್ ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ, ಇದರಲ್ಲಿ ಗಂಟು ಉಂಟು, ಅದೆಲ್ಲ ಹೋಗಬೇಕು. ಈಗ ನೋಡಿ, ಅದು ಪೌಡರ್ ಕರೆಕ್ಟ್ ಮಿಕ್ಸ್ ಆಯಿತು. ಇದನ್ನಿನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳುವ. ಈಗ ಮತ್ತೊಂದು ಬೌಲ್ ತಗೊಳ್ಳುವ. ಇದರಲ್ಲಿ ಆಗ ತೆಗೆದಿಟ್ಟದ್ದು ಮಿಲ್ಕ್, ಕಂಪ್ಲೀಟ್ ಮಿಲ್ಕ್ ಹಾಕುವ. 1 ಪ್ಯಾಕೆಟ್ ಫುಲ್ ಮಿಲ್ಕ್, ನನಗೆ 1 ಪ್ಯಾಕೆಟ್ ಫುಲ್ ಮಿಲ್ಕ್ ಬೇಕು. ಸೊ ಇದನ್ನು ಹಾಕಿ ಈಗ ಸ್ವಲ್ಪ ಬಿಸಿಗಿಡುವ. ಈಗ ಆಲ್ಮೋಸ್ಟ್ ಬಿಸಿ ಆಯಿತು. ನನಗೆ ಆಗ ಹೇಳಲಿಕ್ಕೆ ಮರ್ತೋದೆ, ಸ್ವಲ್ಪ ಶುಗರ್ ತೊಗೊಳ್ಬೇಕಾಯ್ತು. ಶುಗರ್ ಬೇಕಿದ್ದಕ್ಕೆ ನಾನೊಂದು 2.5 ಸ್ಪೂನು ಶುಗರ್ ಹಾಕ್ಕೊಳ್ತೇನೆ. ನಿಮಗೆ ಸ್ವೀಟ್ ಹೇಗೆ ಬೇಕು ಹಾಗೆ ಶುಗರ್ ಹಾಕ್ಕೊಳ್ಬೋದು. ನನಗೆ 2.5 ಸಾಕಾಗ್ತದೆ, ಯಾಕೆಂದರೆ ತಿನ್ನುವರು ಜಾಸ್ತಿ ಇಲ್ಲ ಶುಗರು. ಸೊ ಇದು ಸ್ವಲ್ಪ ಬಿಸಿ ಆದ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಸಕ್ಕರೆ ಕರಗಿದು ಗೊತ್ತಾಗ್ತದಲ್ಲ. ಅದರ ನಂತರ ನಾವು ಆಗ ತೆಗೆದಿಟ್ಟದ್ದು ಸ್ಲರಿ ಉಂಟಲ್ಲ, ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿಟ್ಟದ್ದು, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ನಾನೀಗ ಅದು ಗಂಟು ಹೀಗೆ ಮಿಕ್ಸ್ ಮಾಡಿ ಹಾಕಬೇಕಾಯ್ತು, ಎಲ್ಲರ ಗಂಟು ಉಳಿತದೆ ಕೆಳಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನು ಚಂದ ಮಾಡಿ ಹೀಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲದಿದ್ದರೆ ಅಡಿ ಹಿಡಿತದೆ. ನೋಡಿ, ಇದು ಕಸ್ಟರ್ಡ್ ಪೌಡರ್ ಹಾಕಿದ ನಂತರ ಹೀಗೆ ತಿರುಗಿಸ್ತಾ ಇರಬೇಕು. ಇದರದ್ದು ನೋಡಿ, ಈಗ ಥಿಕ್ನೆಸ್ ಜಾಸ್ತಿ ಆಗ್ತಾ ಉಂಟು. ಇದು ಇನ್ನೂ ತಿಕ್ಕಾಗಬೇಕು. ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೂ ಸಹ ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಹೇಳಿದ್ನಲ್ಲ ಆಗ ಅದೇ ಆಗ್ತದೆ. ನೋಡಿ, ಈಗ ಅದು ಇದು ಥಿಕ್ನೆಸ್ ಬಂತು. ಎಷ್ಟು ಕ್ರೀಮಿ ಉಂಟು ನೋಡಿ. ಇಷ್ಟು ದಪ್ಪ ಆಗಬೇಕು. ಇದಕ್ಕಿಂತ ದಪ್ಪ ಆದರೂ ಓಕೆ, ಆಗ ಇನ್ನೂ ಸಹ ಜಾಸ್ತಿ ಕ್ರೀಮಿ ಇರ್ತದೆ. ಬಟ್ ಇದು ಓಕೆ, ಫೈನ್. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಅದರದ್ದು ಬಿಸಿ ಆರುವ ತನಕ ವೆಯ್ಟ್ ಮಾಡಬೇಕು. ಇದು ಬಿಸಿ ಹಾಕಬಾರ್ದು, ಸ್ವಲ್ಪ ಥಂಡಿ ಆಗಬೇಕು. ಈಗ ನೋಡಿ, ಆಲ್ಮೋಸ್ಟು ಕೋಲ್ಡ್ ಆಗಿದೆ ಇದು, ಆದರೆ ಸ್ವಲ್ಪ ಹೋಗ್ತಾ ಉಂಟು. ಇರಲಿ, ತೊಂದರೆ ಇಲ್ಲ. ಈಗ ಒಂದು ಗ್ಲಾಸ್ ಬೌಲ್ ತೊಗೊಳ್ತೇನೆ ನಾನು. ಈ ಬೌಲಿಗೆ ಆಗ ಕಟ್ ಮಾಡಿಟ್ಟದ್ದು ಹೀಗೆ ಬ್ರೆಡ್ಡನ್ನು ಹೀಗೆ ಇಡ್ತೇನೆ. ಈಗ ಈಚೆ ಸೈಡಲ್ಲಿ ಇಡಲಿಕ್ಕೆ ಅರ್ಧ ಮಾಡಿಟ್ಟೆ, ಇಡೀ ನಿಲ್ಲುವುದಿಲ್ಲ. ಈಗ ಈ ಕಸ್ಟರ್ಡನ್ನು ಅದಕ್ಕೆ ಫಿಲ್ ಮಾಡಬೇಕು. ನೋಡಿ, ಹೀಗೆ ಹಾಕಬೇಕು. ಈಗ ಹೀಗೆ ಫುಲ್ ಮಾಡಬೇಕು. ಫಿಲ್ ಆದ ನಂತರ ಅಮೂಲ್ ಫ್ರೆಶ್ ಮತ್ತು ಕಂಡೆನ್ಸ್ ಮಿಲ್ಕಿದ್ದು ಮಿಕ್ಸ್ ಮಾಡಿಟ್ಟದನ್ನು ಹೀಗೆ ಮೇಲೆ ಹಾಕಬೇಕು. ಅದಾದ ನಂತರ ನಮ್ಮದು ಬಾದಾಮ್ ಉಂಟಲ್ಲ ಕಟ್ ಮಾಡಿಟ್ಟದ್ದು, ಅದರದ್ದು ಟಾಪಿಂಗ್ಸ್ ಮಾಡಬೇಕು ಮೇಲೆ ಚಂದ ಮಾಡಿ. ನಿಮಗೆ ಹೇಗೆ ಬೇಕೋ ಹಾಗೆ ಡೆಕೋರ್ ಮಾಡಿ. ತುಂಬ ಡೆಕೋರ್ ಮಾಡಬೇಕಾಗಿಲ್ಲ, ಅದು ನಮಗೆ ಮಿಡ್ಲಲ್ಲಿ ಸಿಗಲಿಕ್ಕೋಸ್ಕರ ಮಾತ್ರ ಇಟ್ಟದ್ದು. ಅದರ ನಂತರ ಈಗ ಮತ್ತೊಂದು ಬ್ರೆಡ್ ಹಾಗೆ ಸೇಮ್ ಆಗ ಹೇಗೆ ಮಾಡಿದೆ ಹಾಗೆ ಇಡಬೇಕು. ಇದೇ ಕಂಟಿನ್ಯೂ 3 ಲೇಯರ್ ಮಾಡ್ತೇನೆ ನಾನು.
lights went down, when you feel lost in your shadow, don't feel alone, don't scream so loud, we are living in this cruel world. ನೋಡಿ ಇದರದ್ದು ಫೈನಲ್ ಲುಕ್ಕು. ಇದನ್ನಿನ್ನು ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿಡುವ. ಒಂದು ಅರ್ಧ ಗಂಟೆ ನಂತರ ತೆಗೆದು ನೋಡುವ. ಸೊ ಬ್ರೆಡ್ ಪುಡ್ಡಿಂಗ್ ರೆಡಿ ಉಂಟು. ಹೇಗಾಗಿದೆ ಅಂಥೇಳಿ ಟೇಸ್ಟ್ ನೋಡ್ತೇನೆ. ನನಗೆ ಆಲ್ರೆಡಿ ಗೊತ್ತುಂಟು ಇದರದ್ದು ಟೇಸ್ಟ್ ಹೇಗಿರ್ತದೆ ಎಲ್ಲ ಗೊತ್ತುಂಟು. ಬಟ್ ಆದರೂ ನಿಮ್ಮ ಎದುರುಗಡೆ ತಿಂದು ತೋರಿಸ್ತೇನೆ. ನೀವು ಸಹ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಫ್ರಿಜ್ಜಲ್ಲಿ ಇಟ್ಟದ್ದು ಹೊಗೆ ಹೋಗ್ತಾ ಉಂಟು. ಅದ ಕೋಲ್ಡ್ ಆಗಿದೆ. ವಾವ್. ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ನಾನು ಬಾದಾಮ್ ಮಾತ್ರ ಹಾಕಿದ್ದೇನೆ. ಅದಕ್ಕೆ ಬೇರೆ ಸಹ ನಿಮಗೆ ಡ್ರೈ ಫ್ರೂಟ್ಸ್ ಏನಾದಿದ್ರೆ ಆ್ಯಡ್ ಮಾಡ್ಬೋದು. ನನಗೆ ಇದು ಹುಚ್ಚರಾಗಿ ತಿಂತೇನೆ ನಾನು ಮಾತ್ರ ಒಮ್ಮೆ ಮಾಡಿದರೆ. ನನಗೆ ನನ್ನ ಗಂಡ ಬೈತಾರೆ, ಯಾಕೆಂದರೆ ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಉಂಟಲ್ಲ, ಸೊ ಶುಗರ್ ಜಾಸ್ತಿ ಆಗ್ತದೆ, ತೋರ ಆಗ್ತದೆ ಅಂತೇಳಿ ಬೈತಾರೆ. ನಾನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಇದು ಬಿಡೋದಿಲ್ಲ. ಅಂದರೆ ಇದು ನನಗೆ ತುಂಬ ಇಷ್ಟ, ಬಟ್ ಮಾಡಿ ತುಂಬ ಅಪರೂಪ, ತುಂಬ ಇಷ್ಟ ಆಗ್ತದೆ ನನಗೆ. ಇಷ್ಟ ಆಗ್ತದೆ ಅಂಥೇಳಿ ಮಾಡೋದು, ಬಟ್ ಒಬ್ಬಳೇ ತಿಂತೇನೆ. ಅವರೊಂದು 2 ಸ್ಪೂನ್ ತಿಂತಾರೆ, ಮತ್ತೆಲ್ಲ ನಾನು ಇಷ್ಟು ದೊಡ್ಡ ಕಂಟೈನರಲ್ಲಿ ಒಬ್ಬಳೇ ಸ್ವಾಹ ಮಾಡ್ತೇನೆ. ಇಷ್ಟು ಆಲ್ರೆಡಿ ಖಾಲಿ ಮಾಡಿದ್ದೇನೆ. ಸೊ ಈಗ ನೀವು ನಾನು ಹೇಗೆಲ್ಲ ಮಾಡಿದ್ದೇನೆ ಅಂಥೇಳಿ ನೋಡಿದ್ದೀರಲ್ಲ, ನೀವು ಸಹ ಟ್ರೈ ಮಾಡಿ. ಹೇಗಾಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಬಾಯ್. ಇನ್ನೂ ಏನಾದರೂ ರೆಸಿಪಿದ್ದು ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಬಾಯ್.